ಹಲೋ ನಮಸ್ಕಾರ ಗುರು. ಇವತ್ತು ಈ ವಿಡಿಯೋಗೆ ನಿನಗೆ ವೆಲ್ಕಮ್. ಈ ವಿಡಿಯೋ ತುಂಬ ಸ್ಪೆಷಲ್ ಆಗಿದೆ. ಯಾಕೆಂದರೆ ಇವತ್ತು ಈ ವಿಡಿಯೋನ ನಾವು ಇಂಡೋರ್ ಶೂಟ್ ಮಾಡ್ತಿಲ್ಲ, ಔಟ್ಡೋರ್ ಶೂಟ್ ಮಾಡ್ತಾ ಇದ್ದೀವಿ, ಔಟ್ಡೋರ್ ಶೂಟ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾನು ಒಬ್ಬನೇ ಇರಲ್ಲ, ನನ್ನ ಜೊತೆ ಸುಮಾರು ಜನ ಇರ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿನ್ನ ಜೊತೆ ಮಾತಾಡೋಕ್ಕಾಗದೆ ಹೋಗ್ಬೋದು, ಆದರೆ ನೀನು ಈ ವಿಡಿಯೋ ಪಕ್ಕ ಎಂಜಾಯ್ ಮಾಡ್ತೀಯಾ. ಏನಕ್ಕೆ ಗೊತ್ತಾ, ನೀನು ಗಲ್ಲಿ ಕ್ರಿಕೆಟ್ ಕೇಳಿದ್ಯಾ, ಇವತ್ತು ನಡೀತಾ ಇದೆ ಗಲ್ಲಿ ಕಬಡ್ಡಿ. ಸೊ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಹುಡುಗರು ಬರ್ತಾಯಿದ್ದಾರೆ, ಚಿಕ್ಕ ಮಕ್ಕಳು, ಅವ್ರಿಗೆಲ್ಲ ಟ್ರೈನ್ ಮಾಡ್ತಿದ್ದೋ ಕಬಡ್ಡಿ ಯಾವ ರೀತಿ ಆಡಬೇಕು, ಟೆಕ್ನಿಕ್ಕು ಸ್ಕಿಲ್ಸು ಎಲ್ಲ ಹೇಳ್ಕೊಡ್ತಿದ್ದೋ. ಸೊ ಇವತ್ತು ಅದನ್ನ ಯಾವ ರೀತಿ ಹೇಳ್ಕೊಡ್ತೀವಿ, ಯಾವ ರೀತಿ ಟ್ರೈನಿಂಗ್ ನಡೀತೈತೆ. ಸೊ ಟ್ರೈನಿಂಗ್ ನಡೆದು ಇವಾಗ ಯಾವ ರೀತಿ ಆಡ್ತಿದ್ದಾರೆ ಎಲ್ಲ ನಿನ್ನ ಮುಂದೆ ಈ ವಿಡಿಯೋದಲ್ಲಿ ಬರುತ್ತೆ, ನೋಡ್ತೀಯಾ ನೀನು. ಆಮೇಲೆ ಇನ್ನೊಂದು ಚಿಕ್ಕ ವಿಷಯ ಹೇಳ್ಬೇಕಾಗಿತ್ತು, ನೀನು ಕೇಳಿದೆಲ್ಲ ಹ್ಯಾಕಿಂಗ್ ವಿಡಿಯೋ ಬೇಕು ಅಂತ. ಅದು ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ಹ್ಯಾಕಿಂಗ್ ವಿಡಿಯೋ ಮಾಡಿ ಅಪ್ಲೋಡು ಮಾಡಿದೆ. ಸೊ ಅದು ಯೂಟ್ಯೂಬರು ಅದೇನೋ ಪಾಲಿಸಿ ವಿರುದ್ಧ ಆಗೈತೆ ಅಂದ್ಬಿಟ್ಟು ಅದನ್ನ ತೆಗೆದಾಕ್ಬಿಟ್ರು, ಅಪ್ಲೋಡ್ ಆಗ್ತಾನೆ ಇಲ್ಲ ವಿಡಿಯೋ. ಸೊ ಅದು ಇನ್ನೊಂದ್ಸಲ ಅಪ್ಲೋಡ್ ಮಾಡೋಕೆ ಬಂದರೆ ಚಾನಲ್ ಮೇಲೆ ಸ್ಟ್ರೈಕ್ ಬೀಳುತ್ತೆ, ಚಾನಲ್ ಡಿಲೀಟ್ ಆಗುತ್ತೆ ಅಂತಲೂ ವಾರ್ನಿಂಗ್ ಇಮೇಲ್ ಬಂದಿತ್ತು. ಸೊ ಅದಕ್ಕೆ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಬೇಕಾದ್ರೆ ಪ್ರೂಫ್ ಐತೆ ಅನ್ನೋ ಆ ವಿಡಿಯೋ ಮಾಡಿದ್ದೀನಿ. ಸೊ ಬೇಜಾರು ಮಾಡ್ಕೋಬೇಡ, ಹ್ಯಾಕಿಂಗ್ ವಿಡಿಯೋ ತರೋಕ್ಕಾಗಲಿಲ್ಲ. ಸೊ ಮುಂದೆ ಒಂದಿನ ಅದೇನಾದ್ರು ಚೇಂಜ್ ಆಗಿ ಪಾಲಿಸಿ ನಾವು ಪ್ರಯತ್ನ ಪಡೋಣ ನಿನಗೆ ಹ್ಯಾಕಿಂಗ್ ಹೇಳ್ಕೊಡೋಕ್ಕೆ. ಸೊ ನೀನೇನಾದ್ರು ಬೇರೆ ಯಾವ್ದಾದ್ರು ಇದ್ದರೆ ನಿನಗೆ ಆ ವಿಡಿಯೋ ನೋಡಬೇಕು ಅಂತ ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕು, ನಾನು ನಿನಗೆ ಅದನ್ನ ಅಲ್ಲಿಂದ ಕಳಿಸ್ಕೊಡ್ತೀನಿ. ಸೊ ಇವತ್ತು ಈ ವಿಡಿಯೋನ ಬೇಗ ಸ್ಟಾರ್ಟ್ ಮಾಡೋಣ. ಎಲ್ಲ ಹೋಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಅಂದ್ಬಿಡಿ, ಫುಲ್ಲು ಜೋಶಾಗಿರಿ ಇವರು. ಇವತ್ತು ಏನಕ್ಕೆ ಅಂದರೆ ಇವತ್ತು ನಾನು ಮಾತ್ರ ಅಲ್ಲ, ನನ್ನ ಜೊತೆ ಸುಮಾರು ಜನ ಇದ್ದಾರೆ, ಸುಮಾರು ಹುಡುಗರು ಬರ್ತಾಯಿದ್ದಾರೆ. ಸೊ ಇನ್ನೇನಕ್ಕೆ ವೆಯ್ಟ್ ಮಾಡ್ತಿದ್ರು, ಬನ್ನಿ ಗ್ರೌಂಡ್ಗೆ ಹೋಗೋಣ. Move your body, feel the flow, do the moves, let it show, feel the rhythm, take control, grow the beat, We are not alone. They are among us. As the skies light up, they believe we are blissfully unaware. But this activity by non-human extraterrestrial technology is capturing the attention of humans. I think the girls with their nails done now. ನಮಸ್ಕಾರ ಕರ್ನಾಟಕ. ಇವತ್ತು ಇಲ್ಲಿ ನಡೀತಾ ಇದೆ ಗಲ್ಲಿ ಕಬಡ್ಡಿ. ಸೊ ನಾನು ನಿಮ್ಮ ಹರ್ಷಿತ್, ನಾನು ನಿಮ್ಮ ಲಿಖಿತಾ. ಇವತ್ತು ಬೆಂಕಿ ಹಾಗೂ ಬಿರುಗಾಳಿ ವರ್ಸಸ್ ಪಂದ್ಯ ನಡೀತಿದೆ. ಸೊ ರೋಮಾಂಚಕಾರಿಯಾದ ಪಂದ್ಯ ನಡೀತಾ ಇದೆ. ಸೊ ಇವಾಗ ಬೆಂಕಿ ವರ್ಸಸ್ ಬಿರುಗಾಳಿ ಮಧ್ಯೆ ಟಾಸ್ ನಡೆಯಲಿದ್ದು ಟಾಸ್ ಅನ್ನು ಬೆಂಕಿ ಗೆದ್ದಿದ್ದಾರೆ. ಈಗ ಬೆಂಕಿ ತಂಡದವರು ರೈಡಿಂಗ್ ಅನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಒಂದು
ಸ್ಟ್ರಾಟಜಿ ರೈಡ್ ಅಂತ ಹಾಕಿದ್ದಾರೆ. ಅಂದ್ರೆ ಗೊತ್ತಲ್ಲ, ವಾರ್ಮ್ ಅಪ್ ರೈಡ್ ಅಂತಾನು ಹೇಳ್ಬೋದು, ಇಲ್ಲ ಟೆಸ್ಟಿಂಗ್ ರೈಡ್ ಅಂತಾನಾದ್ರೂ ಹೇಳ್ಬೋದು. ಸೊ ಬೆಂಕಿ ತಂಡದವರು ಅವರ ಎದುರಾಳಿ ತಂಡದ ಕಡೆ ಅವರ ಸ್ಟ್ರಾಟಜಿ ಚೆಕ್ ಮಾಡೋಕ್ಕೆ ಅಂತ ಒಂದು ಸ್ಯಾಂಪಲ್ ಆಗಿ ರೈಡ್ ಹೋಗಿದ್ದಾರೆ. ಸೊ ಒಂದು ಪಾಯಿಂಟ್ ತಗೋ ಬರ್ತಾರೆ ಈ ಎಂಟಿ ರೈಡ್ ಅಲ್ಲಿ. ಸೊ ಏನಂತ ಇದು ಯಾವುದಕ್ಕೂ ಲೆಕ್ಕರಲ್ಲ. ಇವಾಗ ಅಸಲಿ ಆಟ ಶುರು, ಯಾಕೆಂದರೆ ಬೆಂಕಿ ತಂಡದವರು ಈಗ ಪ್ರಥಮ ರೈಡ್ ಬಂದಿದ್ದಾರೆ. ಸೊ ಈ ಪ್ರಥಮ ರೈಡು ಯಾವ ರೈಡ್ ಆಗುತ್ತೆ, ಈಗ ಒಂದು ಪಾಯಿಂಟರು ತಗೊಂಡು ಹೋಗ್ತಾರಾ ಇಲ್ವಾ ದೇವ್ರಿಗಿಂತ ಒಂದು ರೈಡ್ ಬಿಟ್ಟು ಹೋಗ್ತಾರ ನೋಡಬೇಕು. ಸೊ ರೈಡ್ ಹೇಗಿದೆ ಅಂತ ನೋಡ್ಲೇಬೇಕು. ಓ ಎಂಟಿ ರೈಡ್ ತಗೊಂಡು ಹೋಗ್ತಿದ್ದಾರೆ. ಸೊ ಈಗ ನೆಕ್ಸ್ಟ್ ರೈಡ್ ಬರಲಿದೆ. ನಮ್ಮ ಬಿರುಗಾಳಿ ತಂಡದಿಂದ ಪ್ರಥಮವಾಗಿ ನಾಯಕರೇ ಬಂದಿದ್ದಾರೆ, ಇಳಿದಿದ್ದಾರೆ ನಾಯಕ. ಓ ಒಂದ್ ಔಟ್ ಆಗೇ ಹೋಯ್ತು ಗುರು. ಸೊ ಈಗ ಬೆಂಕಿ ತಂಡದವರು ಏನು ಮಾಡ್ತಾರೆ, ಸೊ ಈಗ ಇನ್ನೊಬ್ರು ಬರ್ತಾ ಇದ್ದಾರೆ ರೈಡ್ಗೆ. ಓ ಹಾಡಪ್ಪ ಹಾಡು ಅಂತಾರಲ್ಲ ಹಾಗೆ ಸರಿಯಾಗಿ ಆಡ್ತಿದ್ದಾರೆ ಇವರು. ನೋಡೋಣ ಬನ್ನಿ ಹೇಗೆ ಪಾಯಿಂಟ್ ತಗೊಂಡು ಹೋಗ್ತಾರೆ ಅಂತ. ಪಕ್ಕ ಇವರು ಏನ್ ಮಾಡ್ತಾರೆ ಅಂತ ನಮಗೆ ಅನ್ಸಿದೆ ಅಂದ್ರೆ ಪಕ್ಕ ಇವರು ವಿನ್ ಆಗ್ಬೋದು, ಅಂದ್ರೆ ಪಾಯಿಂಟ್ ತಗೊಂಡು ಹೋಗ್ಬೋದು ಹಂಕ ತಗೊಂಡು ಒಂಟೆ ಹೋದ್ರು. ಇವಾಗ ಮತ್ತೆ ರೈಡ್. ಮತ್ತೆ ಈಗ ಬಿರುಗಾಳಿ ತಂಡದವರು ರೈಡ್ ಬಂದ್ರು. ಸೊ ಬೆಂಕಿ ತಂಡದವರು ಬಿರುಗಾಳಿ ನಾವು ಮುತ್ಕೊಂಡು ಈಗ ಮತ್ತೆ ತಂಡದಿಂದ ರೈಡ್ ಹೋಗ್ತಿದ್ದಾರೆ ನೋಡಿ. ಈಗ ಬೆಂಕಿ ತಂಡದವರು ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಅಂಕ ತೆಗಿಯೋ ಪ್ರಯತ್ನ, ಅಂಕ ತೆಗಿತಾರೋ ಇಲ್ವೋ, ವಿಫಲರಾಗ್ತಾರ ನೋಡ್ಬೇಕು. ಸೊ ಒಂದು ಅಂಕ ತಗೊಂಡೋಗಿದ್ರೆ ಕ್ಯಾಪ್ಟನ್. ಇವಾಗ ಕ್ಯಾಪ್ಟನ್ನೇ ಆಚೆ ಹೋಗಿದ್ದಾರೆ. ಸೊ ನೋಡೋಣ ಬನ್ನಿ ಇವಾಗ ಇವ್ರು ಕ್ಯಾಪ್ಟನ್ ಉಳಿಸ್ಕೋತಾರ ಕಳ್ಕೋತಾರ ಅಂತ. ಈಗ ಕ್ಯಾಪ್ಟನ್ ವಾಪಸ್ ತರ್ಕೋಬೇಕು. ಈಗ ನಮ್ಮ ಚೋಟು ಗಗನ್ ಅವರು ರೈಡ್ ಹೋಗ್ತಿದ್ದಾರೆ. ಆಡ್ತಿರೋ ಆಟ ನೋಡ್ರಪ್ಪ. ಓ ಮತ್ತೆ ಬೆಂಕಿಯವರು ಬಿರುಗಾಳಿನ ಆರಿಸ್ಬಿಟ್ರು. ಇವಾಗ ನೋಡಿ ಮತ್ತೆ ರೈಡ್ ಬಂದು ಹೇಗೆ ಆಡ್ತಿದ್ದಾರೆ ಅಂತ ನಿಮ್ಗೂ ನೋಡ್ತಿದ್ದೀರಾ ಅಂತ ಅನ್ಸುತ್ತೆ. ಪ್ರತಿ ಕ್ಷಣದಲ್ಲೂ ರೋಮಾಂಚನವಾದ ಮತ್ತೆ ಒಂದು ಅಂಕ ತಗೊಂಡೋಗಿದ್ದಾರೆ. ಈಗ ಇಬ್ಬರೇ ಉಳಿದಿರೋದು. ಈಗ ಮತ್ತೆ ರೈಡ್ ಬರ್ತಿದೆ ನೋಡಿ ಹೇಗೆ ಇವ್ರು ಆಡ್ತಾರೆ ಅನ್ನೋದು ನಮ್ಗೆ ತುಂಬಾ ಇಂಟ್ರೆಸ್ಟ್ ಆಗಿದೆ. ಓ ಬಿರುಗಾಳಿ ಯಾಕೋ ಸೋಲ್ತಾ ಇದೆ ಬೆಂಕಿ ಮುಂದೆ. ಬಿರುಗಾಳಿ ಬೆಂಕಿನ ಆರಿಸೋತೆ ಹೊರತು ಬೆಂಕಿ ಬಿರುಗಾಳಿನ ಯಾವತ್ತೂ ಕಮ್ಮಿ ಮಾಡೋಕ್ಕಾಗಲ್ಲ. ಸೊ ಈಗ ಛೋಟಾ ಬ್ಯಾಗ್ ಮತ್ತೆ ತಗೊಂಡ್ ಹೋದ್ರು ಒಂದು ಪಾಯಿಂಟ್ ನ. ಅಲರ್ಟ್ ಆಗಿದೆ ಬೆಂಕಿ ತಂಡದವರು. ಸೊ ಇವಾಗ ಅವರು ಡಿಫ್ರೆಂಟ್ ಟೈಪ್ ಅಲ್ಲಿ ಅವ್ರ ಸ್ಟ್ರಾಟಜಿನ ಯೂಸ್ ಮಾಡ್ತಿದ್ದಾರೆ, ಲೈಕ್ ಹೆಂಗ್ ಆಡ್ಬೇಕು ಅಂತ. ಸೊ ಇವಾಗ ಮತ್ತೆ ರೈಡ್ ಹೋಗ್ತಿದೆ. ನಮ್ಮ ಬಿರುಗಾಳಿ ತಂಡದ ನಾಯಕರು ಮತ್ತೆ ರೈಡ್ ಹೋಗ್ತಿದ್ದಾರೆ. ಈಗ ಆಲ್ಔಟ್ ಆಲೆ ಒಂದ್ಸಲಿ ಕೊಡ್ತಾ ಇದ್ದಾರೆ. ಇವಾಗ ಏನು ಮಾಡ್ತಾರೆ ನೋಡಬೇಕು, ಹೊಸ ಸ್ಟ್ರಾಟಜಿ ಯಾವ ಥರ ಪ್ಲ್ಯಾನ್ ಹಾಕಿದ್ದಾರೆ ಅಂತ. ಸೊ ಅಂಕ ತೆಗಿಯೋ ಪ್ರಯತ್ನ. ಓ ಸೋತೆ ಹೋದ್ರು. ಇಲ್ಲ 5 ಅಂಕ ಬಂತು. ಸೊ ಈಗ ಅವರು ಆಲ್ಔಟ್ ಆಗ್ತಾ ಇದ್ದಾರೆ ಬೆಂಕಿ ತಂಡದವರು. ಬೆಂಕಿಯಿಂದ ಮತ್ತೆ ರೈಡ್ ಬಂದಿದ್ದಾರೆ. ರೈಡರ್ ಔಟ್. ಈ ಛೋಟಾ ಬ್ಯಾಗ್ ಚೆನ್ನಾಗಿ ಆಡ್ತಿದ್ರಲ್ಲ. ನಮ್ಮ ಬೆಂಕಿ ತಂಡ ಬಿರುಗಾಳಿ ಬೆಂಕಿನ ಕವಿಸ್ಕೊಬಿಟ್ಟಿದ್ರೆ. ಓಕೆ ಈಗ ಆಲ್ ಔಟ್ ಆಗಿದ್ದಾರೆ ನಮ್ಮ ಬೆಂಕಿ. ಇವಾಗ ಮತ್ತೆ ಇನ್ನೊಂದು ರೈಡ್ ಬರ್ತಿದ್ದಾರೆ. ಪ್ರತಿಕ್ಷಣ ಟ್ವಿಸ್ಟ್ ಅನ್ನೋದು ಇವಾಗ ರೈಡ್ ಹಾಕಿದ್ದಾರೆ. ಓ ಸೋಲ್ತಾರ. ಓ ಇಲ್ಲ 3 ಔಟ್. ಸೂಪರ್ ರೈಡ್ ಆಗಿದೆ ಇದನ್ನು ಕೂಡ. ಈಗ ಬಿರುಗಾಳಿ ತಂಡದ ಒಬ್ಬ ಸದಸ್ಯ ರೈಡ್ ಬರ್ತಿದ್ದಾರೆ. ಓಕೆ ಬಿರುಗಾಳಿನ ಹೊಟ್ಟೋಗ್ತು ಗುರು. ಇವಾಗ ಮತ್ತೆ ರೈಡ್ ಬೆಂಕಿ ತಂಡದಿಂದ ಚಿನ್ಮಯ್ ಅವರು ಇದ್ಯಾಕೋ ಸೂಪರ್ ಟ್ಯಾಕಲ್ ಹೋಯ್ತು. ಮತ್ತೆ ರೈಡ್ ಆಗ್ತಿದ್ದಾರೆ ನೋಡಿ ಹೇಗೆ ಆಡ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಅಂತಂದ್ರೆ ಪಕ್ಕ ಈ ಇವರು ಏನ್ ಛೋಟಾ ಬ್ಯಾಗ್ ಅವ್ರವ್ರದ್ದೇ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಒಳ್ಳೆ ಸ್ಟ್ರಾಟಜಿಯೊಂದಿಗೆ ಬಂದಿದ್ರು. ಓಕೆ ಇದು ಸೂಪರ್ ಆಗಿದೆ. ಹೋಗೇ ಬಿಟ್ರು. ಈಗ ಮತ್ತೆ ಇರೋದೇ ಇಬ್ರಲ್ಲ. ರೈಡರ್ ಔಟ್ ಆಗ್ಬಿಟ್ರು. ಸೂಪರ್. ಇವಾಗ 2 ಅಂಕ ಬಂದಿದೆ. ಸೊ ಮತ್ತೆ ಛೋಟಾ ಬ್ಯಾಕೆಟ್ ಬಡ ಧಾಮಾಕ ರೈಡ್ ಬಂದಿದ್ರೆ. ಇವಾಗ ಒಂದು ಅಂಕ ತಗೊಂಡು ಹೋಗ್ತಾರಾ ಇಲ್ವೋ, ಬೋನಸ್ ಪಾಯಿಂಟ್ ತಗೊಂಡು ಹೋಗ್ತಾರಾ ನೋಡ್ಬೇಕು. ಸೊ ಬೋನಸ್ ಇಲ್ಲ, ಯಾಕೆಂದ್ರೆ 5 ಜನ ಇದ್ದಾರೆ. ಇವಾಗ ಅಂಕ ತಗೊಳ್ಳೋದ್ರಲ್ಲಿ ಪ್ರಯತ್ನ ಮಾಡ್ತಾ ಇದಾರೆ. ಡಿಫೆಂಡರ್ ಇದಾಗಬಾರ್ದು. ಪಾಯಿಂಟ್ ತಗೊಂಡು ಹೋದ್ರಲ್ಲ. ಬೆಂಕಿ ತಂಡದವ್ರು ಇವಾಗ ಮತ್ತೆ ರೈಡ್ ಬರ್ತಾ ಇದಾರೆ. ಬೆಂಕಿ ತಂಡದವ್ರು ಏನಕ್ಕೂ ಸ್ಟ್ರಾಟಜಿ ಇಲ್ಲೋ ಮಿಸ್ ಹೊಡಿತೈತೆ ಗುರು. ಸ್ಟಾರ್ಟಿಂಗ್ ಚೆನ್ನಾಗಿ ಆಡ್ತಿದ್ರು, ಬಟ್ ಇವಾಗ ಸ್ವಲ್ಪ ಡೌಟ್ ಬರ್ತಿದೆ. ನೋಡೋಣ ಇವರು ಟ್ಯಾಕಲ್ ಮಾಡ್ತಾರ ಇಲ್ಲ ಒಂದು ಪಾಯಿಂಟ್ ತಗೊಂಡು ಹೋಗೇ ಬಿಟ್ರು. ಬೆಂಕಿ ಬಿರುಗಾಳಿಗೆ ಮುಟ್ಕೊಂಡಾಯ್ತು. ಇವಾಗ ನೋಡೋಣ ಬಿರುಗಾಳಿ ಬೆಂಕಿನ ಆರಿಸ್ತಿದೆ. ಆರಿಸುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ. ಸೊ ಇವಾಗ ಏನಾಗುತ್ತೆ, ಅದು ಕ್ಯೂರಿಯಾಸಿಟಿ ಏನಾಗುತ್ತೆ ಅನ್ನೋದು ಯಾರು ಹೂವೆ ಮಾಡಕ್ಕೂ ಆಗಲ್ಲ. ನೋಡ್ರಿ ಇಲ್ಲಿ ನಾಯಕರೇ ಹೊಂಟೋದ್ರು. ಇವಾಗ ಮತ್ತೆ ಇಲ್ಲಿ ಟೀಮ್ ಕ್ಯಾಪ್ಟನ್ ಕೂಡ ಇದಾರೆ ಅಲ್ಲ, ಇವರು ಮೇಬಿ ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೋತೀನಿ. ಹೊಂಟೋದ್ರು. ಮತ್ತೆ ಬಿರುಗಾಳಿ ಬಂದು ಬೆಂಕಿನ ಟಚ್ ಮಾಡ್ತಾನೆ ಇದೆ. ಬೆಂಕಿ ಏನ್ ಮಾಡ್ತಾರೆ ನೋಡೋಣ. ಬೆಂಕಿ ಪ್ರತಿಕ್ಷಣ ಯಾವಾಗ್ಲೂ ಪಾಯಿಂಟ್ ತಗೋತಾನೆ ಇದ್ದಾರೆ. ಇವಾಗ ಬಿರುಗಾಳಿ ನನ್ನ ಪ್ರಕಾರ ಒಂದು ಪಾಯಿಂಟ್ ತಗೊಂಡು ಹೋಗ್ಬೋದು ಅಂತ ಅನ್ಕೋತೀನಿ. ಆಡೋ ಸ್ಟ್ರಾಟಜಿ ನೋಡಿದ್ರೆ ಗೊತ್ತಾಗುತ್ತೆ ಪಾಯಿಂಟ್ ತಗೊಂಡು ಹೋಗ್ತಾರೆ ಅಂತ. ಬೆಂಕಿ ಬಿರುಗಾಳಿ ಇಬ್ರು ವಾಸಸ್ ಬಿರುಗಾಳಿ ತಂಡದವ್ರು ಒಂದು ಪಾಯಿಂಟ್ ತಗೊಂಡೋದ್ರು. ಈಗ ಮತ್ತೆ ಬೆಂಕಿ ತಂಡದ ನಾಯಕರ ಕಡೆಯಿಂದ ಒಂದು ರೈಡ್ ಬಂದಿದೆ. ನಾಯಕರಲ್ಲ ಸದಸ್ಯರ ಕಡೆಯಿಂದ. ಸೊ ಇವರು ಟ್ಯಾಕಲ್ ಮಾಡ್ತಾರ ಇಲ್ಲ ಇಬ್ರು ಔಟ್. 2 ಔಟ್. ಟೈಮ್ ಔಟ್ ಆಗಿದೆ ನಮ್ಮ ಬಿರುಗಾಳಿ ತಂಡದಿಂದ.
ಸೊ ಈಗ ಮತ್ತೆ ಏನ್ ಮಾಡ್ತಾರೆ ಈಗ ಆಡಿಯನ್ಸ್ ನ ನಿಮ್ಗೆ ತೋರಿಸ್ಬೇಕು, ಈ ಜನ ಸಾಗರ ತಡೆಯೋಕೆ ಆಗ್ತಿಲ್ಲ ಸರ್. ಜನ ಸಾಗರ ತುಂಬಿ ತುಳ್ಕಾಡ್ತಾ ಇದೆ. ಓ ಅಭಿಮಾನಿಗಳೆಲ್ಲ ಶಾಂತಿ ರೀತಿಯಿಂದ ಒತ್ತಿಸ್ಬೇಕು. ಅಭಿಮಾನಿಗಳು ನೋಡ್ತಿದ್ದೀರಾ ಎಷ್ಟೊಂದ್ ಜನ ಇದಾರೆ ಅಂತ. ಎಲ್ಲರಿಗೂ ಹಾಯ್ ಮಾಡಿ, ಎಲ್ಲರಿಗೂ ಬಾಯ್ ಹೇಳ್ತಾ. ಸೊ ಮತ್ತೆ ನಮ್ಮ ಪಂದ್ಯದ ಕಡೆ ಬರೋಣ. ಮತ್ತೆ ರೈಡ್ ಆಗ್ತಿದ್ದಾರೆ. ಸೊ ಇಬ್ರೇ ಇರೋದು, ಇಲ್ಲ ಇಬ್ರು ಔಟ್ ಆಗೋದ್ರು. ಟ್ಯಾಕಲ್ ಪಡೆಯೋ ಪ್ರಯತ್ನ ವಿಫಲವಾಗಿ ಈಗ ಹಾಲ್ ಔಟ್ ಆಗಿದೆ ನಮ್ಮ ಬಿರುಗಾಳಿ ತಂಡದಿಂದ. ಬೆಂಕಿ ಬಿರುಗಾಳಿನ ಆರಿಸ್ಬೇಕು, ಆದ್ರೆ ನೋಡಿ ಇಲ್ಲಿ ಬಿರುಗಾಳಿ ಬೆಂಕಿನ ಆರಿಸುತ್ತಾ ಅದೇ ಎನಿ ಟೈಮ್ ಟ್ವಿಸ್ಟ್ ಆಗ್ತಿದೆ. ಇವಾಗ ಮತ್ತೆ ರೈಡ್ ಬಂತು ಇವ್ರದ್ದು. ಮತ್ತೆ ಸ್ಟ್ರಾಟಜಿ ಉಪಯೋಗಿಸಿ ಬಂದಿದ್ದಾರೆ ನಾಯಕರು. ಒಂದು ಅಂಕ ತೆಗೆದಿದ್ದಾರೆ, ಮೊದಲನೇ ರೈಡ್ ಅದೇ ಸ್ಪೀಡ್ ರೈಡ್ ಆಗಿರೋದು. ಓ 2ನೇ ಅಂಕ, ಪಾಯಿಂಟ್ ತಗೊಂಡ್ ಹೋದ್ರು ಅನ್ಸುತ್ತಲ್ಲ. ಹೌದು. ಇವಾಗ ಬೆಂಕಿ ತಂಡದಿಂದ ಮತ್ತೆ ರೈಡ್ ಬರ್ತಾ ಇದೆ. ಬೆಂಕಿ ನಾವು ಬಿರುಗಾಳಿಗೆ ಎದುರ್ಕೊಳ್ಳಲ್ಲ, ನೋಡೋಣ ಬನ್ನಿ ಟೀಮ್ ಹೇಗೆ ಪ್ರತಿಕ್ಷಣ ಟ್ವಿಸ್ಟ್ ಕೊಡುತ್ತೆ ಅಂತ. ನನ್ನ ಪ್ರಕಾರ ಇವರು 1 ಪಾಯಿಂಟ್ ಗೆದ್ಕೊಂಡು ಹೋಗ್ತಾರೆ. ಓ ಹೊಡೆದೇ ಬಿಟ್ರು 1 ಪಾಯಿಂಟ್ ಗುರು. ಓಕೆ, ಇವಾಗ ಆಚೆ ಹೋಗಿದ್ದಾರೆ ನಮ್ಮ ಡಿಫೆಂಡ್ರು. ಮತ್ತೆ 2 ಪಾಯಿಂಟ್ ತಗೊಂಡ್ರು. ನಮ್ಮ ನಾಯಕರು ಈ ಕಡೆ ಹೋದ್ರು. ನೆಕ್ಸ್ಟ್ ಈಗ ಮತ್ತೆ ಪಾಯಿಂಟ್ ಆಗುತ್ತದೆ ಅಂಕ. ಓ ಔಟ್ ಆಗಿದ್ದಾರೆ. ಈಗ ಸೊ ಇವಾಗ ಪ್ಲೇಸ್ ಚೇಂಜ್ ಮಾಡ್ತಿದ್ದಾರೆ. ಕೋರ್ಟ್ ಚೇಂಜ್ ಆಗ್ತಾ ಇದೆ. ಸೊ ಇವಾಗ ಬಿರುಗಾಳಿ ವರ್ಸಸ್ ಬೆಂಕಿ ಆಗಿದೆ. ಇವಾಗ ನೋಡೋಣ ಬನ್ನಿ. ಬೆಂಕಿ ಯಾವಾಗ್ಲೂ ನಾನು ನೋಡಿದ ಮಟ್ಟಿಗೆ ಚೆನ್ನಾಗಿ ಆಡ್ತಿದ್ದಾರೆ ಸ್ಟಾರ್ಟಿಂಗ್ ಇಂದಾನು. ಇವಾಗ ಕಹಾನಿ ಮೇಲೆ ಟ್ವಿಸ್ಟ್ ನೋಡೋಣ. ಈಗ ಬೆಂಕಿ ತಂಡದವರಿಂದ ಒಂದು ಅಂಕ ಅಂಕ ಪಡೆದಿದ್ದಾರೆ ಸಕ್ಸಸ್ ಆಗಿ. ಇವಾಗ ಬಿರುಗಾಳಿ ಒಂದು ರೈಡ್ ಕೊಡುತ್ತೆ. ನನ್ನ ಪ್ರಕಾರ ಈ ಛೋಟಾ ಪ್ಯಾಕೆಟ್ ತುಂಬಾನೇ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಮೇ ಬಿ ಗೆಲ್ಬಹುದು. ಒಂದು ಅಂಕ ಬಂದ್ರೇನೆ ಒಳ್ಳೇದು. ಸೊ ಈಗ ಲೈನ್ ಮಾಡಕ್ಕಿಂತ ಮುಂಚೆನೆ ಓಕೆ ಔಟ್ ಆಗಿದ್ದಾರೆ. ಈಗ ನಮ್ಮ ಬೆಂಕಿ ಬಿರುಗಾಳಿನ ಹಿಡಿದು ಕೌನ್ಸ್ಕೊಬಿಟ್ಟೈತೆ. ಇವಾಗ ನೋಡಿ ಮತ್ತೆ ರೈಡ್ ಬಂತು. ನನ್ನ ಪ್ರಕಾರ ಟ್ಯಾಕಲ್ ಮಾಡ್ತಾರೆ ಅನ್ಸುತ್ತೆ. ಇಲ್ಲ, ಟ್ಯಾಕಲ್ ಮಾಡೋ ಅವಕಾಶ. ಓಕೆ ಟ್ಯಾಕಲ್ ಮಾಡಿದ್ರು ಕೊನೆಗೂ. ನೋಡಿ ನಾನು ಹೇಳದೆ ಅಲ್ವಾ, ಸೂಪರ್ ಟ್ಯಾಕಲ್ ನಮ್ಮ ಬಿರುಗಾಳಿ ತಂಡದಿಂದ. ಇದೇ ರೀತಿ ಇನ್ನು ಸುಮಾರು ಸೂಪರ್ ಟ್ಯಾಕಲ್ ಬರಬೇಕು. ಯಾಕಂದ್ರೆ ಸ್ಟ್ರಾಟಜಿ ಮಾಡಿ ಆಡಿದ್ರೆ ಮಾತ್ರ ಈ ಗೇಮ್ ಹಾಳಾಗ್ತಾ ಟೆಕ್ನಿಕಲ್ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಇವಾಗ ಮತ್ತೆ ಇವ್ರು ರೈಡ್ ಹಾಕಿದ್ದಾರೆ, ನೋಡೋಣ. ಯಾಕಂದ್ರೆ ಇವರು ಆಡ್ತಾರೆ ಅಂದ್ರೆ ಯಾರು ಕಮ್ಮಿ ಇಲ್ಲ, ಬಟ್ ಟ್ಯಾಕಲ್ ಮಾಡಿಬಿಟ್ರು ಈ ಟೀಮ್ ಅವರು, ಇದರಲ್ಲಿ ಟೀಮ್ ಅವರು. ಸೊ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಈ ರೈಡ್. ಕಬಡ್ಡಿಲಿ ದಮ್ ಇದ್ರೆ ಗುರು ಆಡಕ್ಕಾಗಲ್ಲ, ಸ್ಕಿಲ್ ಇರಬೇಕು, ಮೇನ್ ಆಗಿ ಟೆಕ್ನಿಕ್ ಹಾಕ್ಬೇಕು. ಯಾವ ಏನಾಗುತ್ತೆ ಅಂತ ಕಬಡ್ಡಿ ಮ್ಯಾಚ್ ಕ್ಯಾಪ್ಟನ್, ಬಿರುಗಾಳಿ ಟೀಮ್ ಕ್ಯಾಪ್ಟನ್ ಆಡ್ತಿದ್ದಾರೆ. ಬಹುಶಃ ಇವರು ಚೆನ್ನಾಗಿ ಆಡ್ತಾರೆ, ಅದಕ್ಕೆ ಕ್ಯಾಪ್ಟನ್ ಆಗಿರ್ಬೇಕು ಅಂತ ನಾನು ಅನ್ಕೋತೀನಿ. 1 ಪಾಯಿಂಟ್ ತಗೊಂಡ್ ಹೋಗ್ತಾರೆ ಅಂತ ಅನ್ಸುತ್ತೆ ನನಗೆ. ಸೊ ಎಲ್ಲ ಲಕ್ಷಣ ಕೂಡ ಇದೆ ಅವ್ರ ಹತ್ರ. ಈಗ ಈ ರೇಡ್ ಎಂಟಿ ರೇಡ್ ಆಗುತ್ತಾ ಅಥವಾ ಅಂಕ ಪಡ್ಕೊ ಹೋಗ್ತಾರ ನೋಡೋಣ. ಸೊ ನಮ್ಮ ನಂದನ ಓಕೆ ಟೀಮ್ ಕ್ಯಾಪ್ಟನ್ ಕೌನ್ಸ್ಕೊಂಡಿದ್ದಾರೆ. ಸೊ ಇವಾಗ ನಮ್ಮ ಬಿರುಗಾಳಿ ರೇಡ್ ಆಗ್ತಿದೆ. ಸೊ ಹೆಚ್ಚು ಕಮ್ಮಿ ಅಂದ್ರೆ 1 ರೇಡ್ ಇರ್ಬೋದು. 1 ರೈಡ್ ಇರ್ಬೋದು. ಇವ್ರು ಆಡ್ತಾರೆ. ಇಲ್ಲ ಎಂಟಿ ಅನ್ಸುತ್ತಲ್ಲ. ಇಲ್ಲ 1 ಅಂಕ ತಗೊಂಡೋಗಿದ್ದಾರೆ. ಸೊ ಈಗ ಮತ್ತೆ ಇನ್ನೊಂದು ರೈಡ್ ಹೋಗ್ತಾ ಇದಾರೆ. ಇನ್ನೊಂದು ರೈಡ್ ನೋಡೋಣ. ಇವರು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ, ಯಾಕಂದ್ರೆ ಇವ್ರನ್ನ ಹಿಡ್ಕೋಬಹುದು ಆರಾಮಾಗಿ. ಬಟ್ ಇವ್ರು ಹಿಡ್ಕೋತಾರ ಇಲ್ವಾ? ಇದೇ ಕೊನೆ ರೇಡ್ ಹಾಕಿದ್ದು. ಈಗ ಏನಾದ್ರು ಇವರು 1 ಅಂಕ ತರ್ತಾರೆ, ಕೊನೆಗೂ ಔಟ್ ಆಗೋದ್ರು. ಸೊ ನಮ್ಮ ವಿಜೇತರು ಎಂದಿನಂತೆ ಇವಾಗ ನಿಮ್ಗೆ ಗೊತ್ತೇ ಆಗಿರುತ್ತೆ. ಯಾರು ಗೊತ್ತಾ? ಬೆಂಕಿ ತಂಡದವರು ಇವಾಗ ಗೇಮ್ ಅಲ್ಲಿ ಗೆದ್ದು ಅವರ ಸಂಭ್ರಮವನ್ನು ಆಚರಿಸ್ತಿದ್ದಾರೆ. ಸೊ ಇದೇ ರೀತಿ ಇನ್ನು ಗಲ್ಲಿ ಕಬಡ್ಡಿ ಇವತ್ತಿಗೆ ಎಂಡ್ ಆಗಿದೆ. ಗುರು ನೋಡ್ದಲ್ಲ ಯಾವ ರೀತಿ ಇತ್ತು ಇವತ್ತು ವಿಡಿಯೋ ಅಂತ. ಫುಲ್ಲು ಜೋಶಾಗಿ ನಮ್ಮ ಹುಡುಗರೆಲ್ಲ ಸಬ್ಸ್ಕ್ರೈಬ್ ಅಂತಾನು ಹೇಳ್ಬಿಟ್ರು. ನೀನಾಕೆ ವೆಯ್ಟ್ ಮಾಡ್ತಿದ್ಯಾ? ಇಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತೈತಲ್ಲ, ಕ್ಲಿಕ್ ಮಾಡಿಬಿಡು, ಸಬ್ಸ್ಕ್ರೈಬ್ ಆಗೋಗ್ತೀಯಾ. ಇನ್ನು ಇದೇ ರೀತಿ ಆ ಹುಡುಗರ ಜೊತೆ ಕಬಡ್ಡಿ ಕೊಡೋದು, ಕ್ರಿಕೆಟು ಏನಾದ್ರು ಆ ಥರ ಫನ್ನಿ ಥಿಂಗ್ಸ್ ಮಾಡಬೇಕು ಅಂದರೆ ಹೇಳು, ನಾನು ನಿನಗೋಸ್ಕರ ತರ್ತೀನಿ. ಸೊ ಎಲ್ಲ ಸಪೋರ್ಟಿವ್ ಆಗಿರಿ ನನಗೆ. ಸೊ ಈ ವಿಡಿಯೋ ಹಂಗಿತ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಖಾಲಿ ಬಿದ್ದೈತೆ, ಎಲ್ಲ ಕಮೆಂಟ್ ಹಾಕ್ಬಿಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿ ತನಕ ನಮಸ್ಕಾರ ಗುರು.